ನಾಗರಬಾವಿ ಹತ್ರ ಅನ್ನಪೂರ್ಣೇಶ್ವರಿ ನಗರ ಅನ್ಸುತ್ತಲ್ಲ, ಶ್ರೀಗಂಧದ ಕೌಲು. ಇವರು ಸ್ನೇಕ್ ಸತೀಶ್ ಅಂತ ಹೇಳಿ. ನಮಸ್ಕಾರ. ನಮ್ದು ಹಾವಿನ ಕರೆ ಬಂದಿತ್ತು. ಓಕೆ, ಹಾಗಾಗಿ ಗಣೇಶ್ ಅವರ ಸ್ವಲ್ಪ ಜೋರ ಮಾತಾಡಿ ಸರ್. ಗಣೇಶ್ ಅವ್ರ ಸ್ನೇಹಿತರು, ಹಾಗಾಗಿ ಒಂದು ಹಾವಿನ ಕರೆ ಬಂದಿತ್ತು, ಅದಕ್ಕೆ ಇಮಿಡಿಯೇಟ್ ಆಗಿ ಬಂದಿದೆ. ಏನು ಹಾವಿನ ಕರೆ ಅಂದರೆ ನಾಗರ ಹಾವಿನ ಒಂದು ಮನೆಯೊಳಗೆ ಬಂದು ಸೇರ್ಕೊಂಡಿದೆ ಅಂತ ಫೋನ್ ಕರೆ ಬಂತ, ಹಾಗಾಗಿ ಬಂದಿದ್ದು. ಬನ್ನಿ ಹೋಗುವ. ಸರಿ ಸರಿ ಸರಿ, ನೋಡಿ ಸರ್, ನೋಡಿ. ವೀಕ್ಷಕರೇ, ಇದು ಸಿಟಿ. ಆ್ಯಕ್ಚುಲಿ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಇಲ್ಲಿ. ಹೌದು, ಇದೆಲ್ಲ ಇಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಆದರೆ ಇವಾಗ ಅವ್ರು ಕಳೆದಿದ್ದಾರೆ, ನೇರವಾಗಿ ನಿಮಗೆ ಇದ್ರದ್ದು ಅನುಭವ ಆಗುತ್ತೆ. ದೊಡ್ಡ ದೊಡ್ಡ ಮನೆಗಳೇ ಎಲ್ಲರೂ ನೋಡಿ, ಇದೇ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಹಾವಿನ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವುದು ಕಾಡಲ್ಲ, ಹಾಡಿ ಅಲ್ಲ ಅಲ್ವಾ, ಯಾವುದು ಹಳ್ಳಿಗಳಲ್ಲ, ಗ್ರಾಮೀಣ ಪ್ರದೇಶ ಅಲ್ಲ. ನೋಡಿ ಹೇಳ್ತಿದ್ದಾರೆ, ವಾರದಿಂದನೂ ಬಂದು ನಾವೇ ಬ್ಯಾಟಲ್ ಓಡಿಸ್ಕೊ ಹಂಗೋಗಿತ್ತು, ಮತ್ತೆ ಬಂದೈತೆ. ಯಾಕೆ ಬಂದು ಬರುತ್ತೆ? ಇದು ನಾಗರಬಾವಿ ಅಂತ ಇದು ಕೆಸವಾಸ ಭಯ ಇಲ್ಲ. ಹಾಗಾಗಿ ಪರವಾಗಿಲ್ಲ, ನಮಗೂ ಭಯ ಇಲ್ಲ. ಈಗ ಯಡಿಯವ್ರಿಗೂ ಭಯ ಇಲ್ಲ. ನೋಡೋಣ ಬನ್ನಿ ಬರೀ. ನಾಗರಾವ್ ಬೇರೆ ಯಾವ್ದು ನಾನೇ ಹೊಡೆದಾಕ್ಬಿಡ್ತೀನಿ, ನಾಗರಾವ್ ಹೊಡೆಯಲ್ಲ. ಬೇರೆ ಹೊಡೆಯಕ್ ಹೋಗ್ಬೇಡಿ, ಯಾವ್ದಾದ್ರು ಹೊಡಿಬೇಡಿ. ಮತ್ತೆ ಇನ್ನೇನ್ ಮಾಡೋದು, ಈ ಮಂಡದಾವ್ ಇವೆಲ್ಲ ಬಂದ್ರೆ ಏನ್ ಮಾಡೋದು? ಇದು ಎಳ್ಳಾಗ್ರಿ, ಎಳ್ಳಾಗ್ರಿ ಸರ್. ಇರಿ ಸರ್, ನೀವು ಬೇರೆ ಅವನು ಹೊಡೆಯಕ್ ಹೋಗ್ಬೇಡಿ. ಆಮೇಲೆ ಇದ್ರಲ್ಲಿ ಏನ್ ವಿಶೇಷ ಇದೆ ಅಂತ ಈಗ ತೋರಿಸ್ತೀನಿ ನೋಡಿ. ಗೊತ್ತು, ಎಳ್ಳಾಗ್ರಿ ಜಾಸ್ತಿ ವಿಷ. ಹೌದಾ? ಅಲ್ಲ, ಎಳೆನಾಗರ ಅನ್ನೋದಕ್ಕಿಂತ ಈ ವಿಡಿಯೋ ಇವಾಗ ಫ್ರಂಟ್ ಫೇಸ್ ನೀವು ನೋಡ್ತಾ ಇದ್ದೀರಾ. ಓಕೆ, ಇದರಲ್ಲೇ ನೀವು ಬ್ಯಾಕ್ ವುಡ್ ಅಲ್ಲಿ ತಗೊಂಡಾಗ ಇದರಲ್ಲಿ ಚತುರ್ಮುಖಿ ಬರುತ್ತೆ ಬಸವನ ಪಾದದಲ್ಲಿ. ಓಕೆ, ಅದಕ್ಕೆ ಹುಷಾರ್ ಹುಷಾರ್. ಎಷ್ಟು ವರ್ಷ ಅದಕ್ಕೆ? ಇದಕ್ಕೆ ಒಂದು ವಾರ ಇರ್ಬೋದು ಅಷ್ಟೇ. ಎಸ್, ಬಾರ ಒಂದು ವಾರಕ್ಕೆ ಎಷ್ಟು ಕೋಪನ? ಹೌದು, ಅದು ನೋಡಿದೆ ಸರ್, ಎಸ್ಕೇಪ್ ಆಗ್ತಾ ಇದೆ. ಅದಕ್ಕೆ ಗಾಬರಿ ಆಗಿ ಇರುತ್ತಲ್ಲ, ಮರೆ ಜಾಗದಲ್ಲಿ ಹೋದ್ರೆ ಸಾಕು ಅನ್ನೋ. ಇಲ್ಲ, ಅವ ಸಿಕ್ಕಿ ದಿನ ಉದ್ದಾಯ್ತು ಕಣಪ್ಪ ಆಗೋದು. ಓಕೆ, ಈಗ ನೋಡಿ, ಝೂಮ್ ಮಾಡಿ. ಇದರಲ್ಲಿ ಹುಡ್ ಅಲ್ಲಿ ಚತುರ್ಮುಖ ಇದೆ, ಅಂದ್ರೆ 4 ಕಣ್ಣುಗಳು ಬರುತ್ತೆ, ಡಾಟ್ ಬರುತ್ತೆ. ಅದನ್ನ ಈ ಗಮನದಲ್ಲಿ ಕ್ಯಾಮ್ರಾದಲ್ಲಿ ನಿಮ್ಗೆ ಚೆನ್ನಾಗಿ ಕಾಣ್ಬೋದು ಬಹುಶಃ, ಬಟ್ ಈಗ ಯಾಕಂದ್ರೆ ನಿಲ್ತಾ ಇಲ್ಲ. ಬೇಡ ಹೆದರ್ಕೊಂಡಿದೆ. ಇಲ್ಲ ಗಾಬರಿ ಆಗಿದೆ, ಅದು ಗಾಬರಿ ಆಗಿರೋದ್ರಿಂದ. ಗಾಬರಿ ಆಗಿದೆ ಅಷ್ಟೇ. ಚಿನ್ನ ದೊಡ್ಡದಿತ್ತು, ಅದು ಬೇರೆ ಮರಿ ಹಾಕಿದೀವಲ್ಲ ನಾಗರಾವಿಲಿ, ತುಂಬಾ ನಾಗರಾವಿದೆ. ಹೌದಾ? ಈ ಹಿಂದ್ಗಡೆ ನಮ್ಮ ಮಕ್ಕಳ ಮನೆಯವರೇ, ಈ ಸೈಜ್ ಮನೆ ಬಾಗ್ಲೇ ಹೋಯ್ತಾ ಇದೆ. ಅಂದ್ರೆ ಅದ್ರದ್ದು ಸ್ವಲ್ಪ ಫ್ರೀ ಬಿಡಿ ಸರ್, ಅದನ್ನ ನಾಗರಾವಿದೆ, ಕಲರ್ 2 ನಾಗರಾವಿದೆ. ಸೊ ಅದು ಎದುರ್ಕೊಳ್ಳೋದು ಕಡಿಮೆ ಆಗ್ಲಿ, ಸ್ವಲ್ಪ ಹಂಗೆ. ಅದು ಎದುರ್ಕೊಳ್ಳೋದು ಕಡಿಮೆ ಮಾಡುತ್ತೆ, ನೀವು ಎದುರ್ಕೊಳ್ಳೋಕೆ ಶುರು ಮಾಡ್ತೀರಾ ಈಗ. ಇಲ್ಲ, ನಾನು ಎದುರ್ಕೊಳ್ತಾ ಇಲ್ಲ. ನೋಡಿ ಸರ್, ಅದ್ರ ಬ್ಯಾಕ್ ಒಂದು ಸ್ಪಾಟ್ ತರ ಕಾಣತ್ತಲ್ಲ. ನಾನು ಕಣ್ಣು ನೀಟಾಗಿ ಕಾಣುತ್ತೆ ಅದು ಡಾಟ್ಸ್. ನೋಡಿ 4 4 ಇಲ್ಲಿದೆ ನೋಡಿ, ಈಗ ಕಾಣತ್ತಲ್ಲ. ಇದು ಡಿಫ್ರೆಂಟ್ ವುಡ್ ಅಲ್ಲಿ ಕಾಣುತ್ತೆ. ಹೌದು ಸರ್, ನೋಡಿ ಅಪರೂಪಕ್ಕೆ. ಈಗ ಅವ್ರ ಅಮ್ಮವ್ರು ಅಂದ್ರು, ಹಾವುಗಳು ಹೊಡೆದಾಕ್ ಬಿಡ್ತೀವಿ ಅಂದ್ರು. ಈ ತರ ಎಲ್ಲ ಎಷ್ಟೋ ವಿಶೇಷಗಳು ಇರ್ತವೆ, ಯಾವುದೇ ಹಾವಲ್ಲೂ ಹೊಡಿಬಾರ್ದು. ಹೌದು. ಈಗ 12 ರಾಶಿ ಇದೆ ಅಂತ ನಾವು ನಂಬ್ತೀವಿ, 27 ನಕ್ಷತ್ರ ಇದೆ ಅಂತ ನಂಬ್ತೀವಿ. ಬಟ್ 27 ಜಾತಿ ಹಾವಿದೆ ಅಂತ ಯಾಕೆ ನಂಬಾರ್ದು? ಯಾವುದೇ ಹಾವು ಹೊಡೆದ್ರು ದೋಷ ಬರುತ್ತೆ, ಹಾಗಾಗಿ ಯಾವುದೇ ಹಾವನ್ನು ಹೊಡಿಬಾರ್ದು ಅಂತಾನೆ ಹೇಳ್ತೀವಿ. ನೋಡಿ, ಅದಕ್ಕೆ ಗಾಬರಿ ಆಗಿದೆ ಅಷ್ಟೇ. ಗಾಬರಿ ಸೌಂಡ್ ನೋಡಿ, ಸೌಂಡು ಅದ್ರ ಸೌಂಡು ಅನ್ಕೊಂಡು ಒಂಥರ ಸೌಂಡು ನೋಡಿ, ಅದರದೇ ಸೌಂಡ್ ಅದು. ದಪ್ಪದು ಬರಂತದ ದಪ್ಪ ಬಿದ್ದ. ಇದ್ರ ಅಮ್ಮ ಏನೇ ಆಗಿರ್ಬೋದು, ಯೋಚನೆ ದಪ್ಪವು ತುಂಬಾ ದಪ್ಪದಿದೆ ಇಲ್ಲಿ, ಮತ್ತೆ ಕಪ್ಪದು ಬೆಳೆದು 2 ಇದೆ. ಕ್ಯಾಶ್ ಮಾಡ್ಬಿಡಿ, ಅಲ್ಲಿಂದ ಮಾತಾಡು. ಬಾರೋ, ಹೋಗೋ, ಸೇರ್ಕೊಳ್ಳಲ್ಲಿ ಗುಂಡ. ಹೋಗು. ತಮಾಷೆನೇ ಅಲ್ಲ ಸರ್, ಜಾಸ್ತಿ ದಪ್ಪ ಆಗಲ್ಲ ಇದು ಎಳ್ಳಾಗ್ರು. ಇಲ್ಲ, ಇದಾಗುತ್ತೆ 7 ಅಡಿ ಆಗುತ್ತೆ ಉದ್ದ. ಉದ್ದ ಆಯ್ತದೆ, ದಪ್ಪ ಬರಲ್ಲ ಸೈಜು. ಇನ್ನೊಂದು ಇದೆಯಲ್ಲ, ದಪ್ಪ ಬರ್ತದೆ. ಓಕೆ, ಡನ್. ತೋರಿಸ್ಬಿಡಿ ಸರ್. ಅಲ್ಲ, ಅದೋಕೆ ಏನ್ ಮಾಡ್ತಿದ್ದೆ? ಡಬ್ಬಿ ಒಳಗೆ ಮಲ್ಕೊಳತ್ತೆ. ಹೌದಾ? ಹಾಕ್ಬಿಡಿ ಮುಚ್ಚಲಾಕ್ಬಿಡಿ. ನಮ್ಮ ಕ್ಯಾಮ್ರಾ ಬರೀ ಭಯ ಆಗ್ಬಿಡ್ತಾರಲ್ಲ. ಭಯ ಏನಾಗಿಲ್ಲ, ಓಕೆ, ಡನ್. ಬನ್ನಿ ಸರ್, ಇದ್ರ ಬಗ್ಗೆ. ಮಳೆ ಆಗಿರೋದ್ರಿಂದ ಈ ತರ ಸಣ್ಣ ಎಳೆ ಮನೆಗಳಲ್ಲಿ ಬೆಚ್ಚಗೆ ಜಾಗಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದೇ ಹೊಡಿಬಾರ್ದು ಅಷ್ಟೇ ಒಂದು ಉದ್ದೇಶ. ಮತ್ತೆ ಆದಷ್ಟು ಹೊರಗಡೆ ಇರುವಂತ ಶೂಗಳನ್ನ ಒದರ್ಬಿಟ್ಟು ಹಾಕೋಬೇಕು. ಯಾಕಂದ್ರೆ ಈ ಮಳೆಗಾಲದಲ್ಲಿ ಬೆಚ್ಚಗಿರುವಂತ ಜಾಗ ಅಂದ್ರೆ ಎಂಟರ್ ಆಗುತ್ತೆ, ಶೂ ಒಳಗಡೆ ಎಲ್ಲ ಹೋಗಿ ಸೇರ್ಕೊಳ್ಳುತ್ತೆ. ಆತರ ಬಹಳಷ್ಟು ಕಡೆ ಸಿಕ್ಕಿದೆ ನಮ್ಗೆ. ಎಲ್ಲೆಲ್ಲ ಫುಲ್ ಹುಡುಕಾಡ್ತೀವಿ, ಆಮೇಲೆ ನೋಡಿದ್ರೆ ಶೂ ಒಳಗಡೆ ಸೇರ್ಕೊಂಡಿರುತ್ತೆ. ನೋಡಿರ್ತಾರೆ, ಅದೆಲ್ಲೋಗಿದೆ ಅಂತ ಗೊತ್ತಾಗಲ್ಲ. ಎಲ್ಲ ಹುಡುಕಿದ ನಂತರ ಶೂ ಒಳಗಡೆ ಎಷ್ಟೋ ಕಡೆ ಸಿಕ್ಕಿದಾವೆ. ಅದೊಂದು ಶೂಗಳನ್ನ ಆದಷ್ಟು ಬಿಡೋ ಜಾಗದಲ್ಲಿ ಒದರ್ಬಿಟ್ಟು ಹಾಕೊಂಡ್ರೆ ಎಲ್ಲರಿಗೂ ಸೇಫ್. ಬೆಂಗಳೂರಲ್ಲಿ ಎಷ್ಟಿದೆ? ಸಾವಿರಾರು ಲಕ್ಷಾಂತರ ಬೈಕ್ಗಳು, ಕಾರ್ಗಳು, ಬಿಲ್ಡಿಂಗು, ಸೈಕಲ್, ಮನುಷ್ಯರು ಜನ
ಇದ್ರದ್ದು ನಾವು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ವರ್ಷದಲ್ಲಿ 2 ಬ್ರೀಡ್ ಇರುತ್ತೆ. ಅದರಲ್ಲಿ ಈಗ ಮಳೆಗಾಲ ಏಪ್ರಿಲ್ ಮೇನ ಇದೆಲ್ಲ ಮೊಟ್ಟೆ ಹಿಟ್ಟು ಮರಿ ಮಾಡಿ ಆಗಿ ಮರಿ ಆಗಿರುವಂಥವು. ಈ ಜೋರು ಮಳೆ ಬಂದಾಗ ಇವೆಲ್ಲ ಹೊರಗಡೆ ಬರೋ ಚಾನ್ಸಸ್ ಜಾಸ್ತಿ. ಅದು ವೆಟ್ ಪ್ಲೇಸಲ್ಲಿ ಇರಲ್ಲ, ನೆನೆಯೋದಿಲ್ಲ, ಬೆಚ್ಚಗಿರೋ ಜಾಗ ಹುಡ್ಕೊಂಡು ಈಗ ಹೊರಗಡೆ ಬಂದ್ಬಿಡ್ತವೆ. ಮತ್ತೆ ಇವಾಗ ಅವಕ್ಕೆ ಗೊತ್ತಾಗಲ್ಲ, ಎಲ್ಲ ಫುಡ್ ಇರಲ್ಲ, ಫುಡ್ ಊಟಕ್ಕೋಸ್ಕರ ಹೊರಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದು ರೆಸ್ಕ್ಯೂ ಮಾಡ್ತಿದ್ದೀರಲ್ಲ, ಈ ರೆಸ್ಕ್ಯೂ ಮಾಡಿದ್ ನೀವೇನಾದ್ರು ಕಲ್ತಿದ್ದೀರಾ ಎಲ್ಲಾದ್ರೂ? ನಾವು ಪ್ರಾಕ್ಟಿಕಲ್ ಮೈಂಡು, ನಾವು ಅದನ್ನ ಸೇವೆ ಮಾಡಬೇಕು, ಅದ್ರ ಉಳಿಸ್ಬೇಕು, ಅದ್ರ ಸಂಕುಲನ ಬೆಳಿಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇದೀವಿ. ನಾವು ಬಂದು ಇಲ್ಲಿ ಈ ಭಾಗಕ್ಕೆ ಬಂದು ಒಂದು 15 ವರ್ಷದ ಹಿಂದೆ ಬಂದಿದ್ವಿ. ಆಗೆಲ್ಲ ಬಹಳಷ್ಟು ಜನ ಹೊಡೆದಾಕ್ಬಿಡ್ತಾ ಇದ್ರು, ಬಟ್ ಯಾರು ಸೇವ್ ಮಾಡ್ತಾ ಇರಲಿಲ್ಲ. ಯಾಕೆ ನಾವು ಮಾಡಬಾರ್ದು, ಅದು ಒಂದು ಜೀವ ಅಲ್ವ ಅಂತೇಳಿ ನಾವು ಸೇವ್ ಮಾಡೋದು ಶುರು ಮಾಡಿದ್ವಿ. ಅದೀಗ ಆಯ್ತು, ಹತ್ತತ್ರ ಅದ್ರ ಸರ್ವಿಸ್ ಅಲ್ಲೇ ಒಂದು 50% ಮಾಡ್ತಾ ಇದ್ದೀವಿ. ಈಗ ಇದು ಮರಿ ಅಲ್ವಾ? ಹೌದು. ಹೇಗೆ ಸವಿಸ್ತರ ಮಾತಾಡುವ ಒಂದು ನಿಮಿಷ. ಓಕೆ, ಮಾತಾಡುವ. ಏನೋ ಹೇಳೋದು ಹೇಳಿ ಸರ್. ಏನಿಲ್ಲ, ಈಗ ಹಿಡ್ಕೊಂಡು ಬಂದಿರೋಂಥ ಹಾವನ್ನ ಓಕೆ ಈಗಲೇ ಇಲ್ಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಹಾವು ಹಿಡಿದು ಇದು ಎಷ್ಟು ದೂರದಲ್ಲಿದೆ ಸರ್? ಹಾವಿಂದ ಸಾಧಾರಣ ನಾವು ಬಂದಿರೋದೊಂದು 15 ಕಿಲೋಮೀಟರ್ ಆಗಿದೆ. 15 ಕಿಲೋಮೀಟರ್ ದೂರದಲ್ಲಿ? ಹೌದೌದು. ಓಕೆ ಓಕೆ ಓಕೆ. ಹಾಗಾಗಿ ಇದು ಆದಷ್ಟು ವಿಷಕಾರಿ ಹಾವಾದ್ರಿಂದ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಬಿಟ್ರೆ ಒಳ್ಳೇದು. ಓಕೆ ಓಕೆ. ವಿಷ ಇಲ್ಲದ ಹಾವಾದ್ರೆ ನಾವೆಲ್ಲಾದ್ರೂ ಹತ್ರ ಕೆರೆ ಮನೆ ಅಕ್ಕಪಕ್ಕದಲ್ಲಿ ಬಿಟ್ಟರು ಕೂಡ ಇಲಿ ಹೆಗಣಗಳನ್ನ ತಿನ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳ್ಬೋದು. ಅದೇ ಅದೇ ಅದೇ. ಇದು ವಿಷಪೂರಿತ ಹಾವಾದ್ರಿಂದ ಜನರಿಗೂ ಹೆದರಿಕೆ. ಹೌದು, ಅರಣ್ಯ ಪ್ರದೇಶದಲ್ಲೇ ಬಿಡ್ಬೇಕಾಗಿ ಬರುತ್ತೆ. ಅದೇ ಅದೇ, ಜನರಿಗೆ ಹೆದರಿಕೆ ಇದೆ. ಹೌದೌದು ಹೌದು, ಹಂಗೆ. ಸೊ ಈಗ ಬಿಟ್ಟು ಬಿಡೋ ಸರ್? ಆಯಿತು, ಖಂಡಿತ. ಗಣೇಶ್ ಸರ್ ಏನೋ ಮಾತಾಡಿ. ಅಲ್ಲಿಗೆ ಬನ್ನಿ ಸರ್, ಅಲ್ಲಿಗೆ ಬನ್ನಿ. ಈಗ ಫುಲ್ ಟರ್ನ್ ಮಾಡಿಬಿಡಿ, ಬೆಳಕಿಗೆ ಟರ್ನ್ ಮಾಡಿ. ಹಂಗೆ ಹಂಗೆ ಜಸ್ಟ್ ಇಡ್ತೀರಾ? ಹಾಂ, ಈಗ ಇದ್ದಾಗೆ ಹೋಗುತ್ತೆ. ಬಿಡಿ ಬಿಡಿ, ಕೈಯಲ್ಲಿ ಬೇಡ. ನಿಮ್ಮ ಹಂಗೆ ರೀ, ಹಂಗೆ ರೀ, ಹಂಗೆ ರೀ. ನಿಮ್ಮ ಫೇಸ್. ಹಾಂ ಹೋಗಿ ಬಾ, ಹೋಗಿ ಬಾ. ಏನು ಸರ್ ಬಡ್ಡಿ ಮಗಂದು ಎಸ್ಕೇಪು? ಫಾಸ್ಟ್ ಇದೆ ನೋಡಿ. ವಾಪಸ್ ಕಾರ್ ಹತ್ರ ಬರ್ತಾ ಇದ್ದೀರಿ? ಇಲ್ಲ, ಕಾಣಿಸ್ತಾನಿಲ್ಲ, ಎಸ್ಕೇಪ್ ಆಗ್ಬಿಡ್ತು. ಅದು ಮರೆ ಇರೋ ಜಾಗಕ್ಕೆ ಹೋಗ್ಬಿಡುತ್ತೆ. ವಾಪಸ್ ಬರೋಲ್ಲ ನಮ್ಮ ಕಾರ್ ಹತ್ರ? ಇಲ್ಲ, ಅಲ್ಲೋಯ್ತಲ್ಲ ಪಕ್ಕನಾ? ನೋಡಿ, ಅಲ್ಲೂ ಮೂವ್ ಆಗ್ತಾ ಇದೆಲ್ಲ. ಆಗೋಯ್ತು, ಹೊರಟು ಬಿಡ್ತು. ಹೌದಾ? ಬಾಯ್ ಬಾಯ್, ಟೇಕ್ ಕೇರ್. ನೀನು ಉಳಿಸ್ಕೊ. ಜನವಸತಿಯಿಂದ ನಾವು ಉಳಿಸಿದ್ವಿ, ಸ್ನೇಕ್ ಸತೀಶ್ ಸರ್ ಉಳಿಸಿದ್ರು. ಸೊ ಈಗ ನಿನ್ನನ್ನು ನೀನು ಉಳಿಸ್ಕೋಬೇಕು. ಸರ್ ನವಿಲ್ ಸೌಂಡ್ ನೋಡಿ ಹೆಂಗೆ ಕೇಳಿಸ್ತಾ ಇದೆ? ಇದು ಅರಣ್ಯ ಪ್ರದೇಶ ಆದ್ರಿಂದ ನವಿಲ್ಗಳಿದಾವೆ. ಓಕೆ, ಹೇಳಕ್ಕಾಗಲ್ಲ, ಅವುಗಳ ಆಹಾರ ಇದಕ್ಕೂ ಸಿಕ್ಕಾಕೊಳ್ತು. ತಪ್ಪಿಸ್ಕೊಂಡ್ರೆ ಈ ಜೀವನ ನಡೆಸ್ಕೊಂಡು ಇವು ಹೋಗ್ಬೋದು. ಬೇರೆ ಆಯ್ಕೆ ಇಲ್ಲ. ಈಗ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೇವೆ, ಸೇಫ್ ಆಗಿ ತಂದಿದ್ದೀರಾ. ಬೇರೆ ಆಯ್ಕೆ ಇಲ್ಲ. ಬೇರೆ ಆಯ್ಕೆ ಅಂದ್ರೆ ಈಗ ಇದು ವಿಷಕಾರಿ ಆದ್ರಿಂದ ಇದನ್ನ ಯಾವುದೇ ಕಾರಣಕ್ಕೂ ಇನ್ಲೀಗಲ್ ಆಕ್ಟಿವಿಟೀಸ್ ಆಗುತ್ತೆ. ನಾವು ಇಟ್ಕೊಳಂಗಿಲ್ಲ, ಕ್ಯಾರಿ ಮಾಡಿ ಓಡಾಡಂಗೂ ಇಲ್ಲ ಲೆಕ್ಕದಲ್ಲಿ. ಹೌದು, ಆದ್ರಿಂದ ಅದು ನಾವು ಹೇಳಿದಾಗೆ ಅದು 200 ಮೀಟರ್ ರೇಡಿಯೇಷನ್ ಅಲ್ಲಿ ಬಿಟ್ಟರೆ ಸರ್ವೈವ್ ಆಗುತ್ತೆ ಅಂತ ಹೇಳಿದ್ವಿ. ಇದು ಈಗ ನೋಡಿ, ಅದು ಪ್ರದೇಶ ಚೆನ್ನಾಗಾಯ್ತು. ಒಂದೇ ಪ್ರದೇಶದಲ್ಲಿ ಅದಕ್ಕೆ ಈಗ ಯಾರು ಅದು ಕೇಳೋರೇ ಇಲ್ಲ ಇಲ್ಲಿ. ಅದು ಹೇಗ್ ಬೇಕಾದ್ರೂ ಜೀವನ ಮಾಡಬಹುದು. ಅದೇ ಇದಕ್ಕಿಂತ ದೊಡ್ಡ ಪ್ರಾಣಿ ಜಂತುಗಳ ಕೈ ಸಿಕ್ಕಿದ್ರೆ ಹೇಳಕ್ಕಾಗಲ್ಲ. ಅದು ಇಲ್ಲಾಂದ್ರೆ ಅದು ಅದ್ರ ಪಾಡಿಗೆ ಮರೆ ಹಾಗೆ ಹೋದ್ರೆ ಹೋಗ್ಬೋದು. ಊಟ ಸಿಗ್ತದೆ ಅದಕ್ಕೆ ನೋಡಿ, ಇವಾಗ ಅಲ್ಲಿ ಮಿಂಚುಳ ಹಾರಾಡ್ತಾ ಇದೆ, ಆತರ ಬಹಳಷ್ಟು ಮಿಡತೆಗಳು, ನೆಲದಲ್ಲಿ ಹರಿಯೋ ಬೇಜಾನ್ ಇರ್ತವೆ, ಸಣ್ಣ ಪುಟ್ಟ ಮಣ್ಣುಳಗಳು, ಅದು ತುಂಬಾ ಇರ್ತವೆ. ಅದೆಲ್ಲ ತಿನ್ಕೊಂಡು ಜೀವನ ಮಾಡ್ತಾರೆ. ಐ ಥಿಂಕ್ ಇವತ್ತಿನ ಮಟ್ಟಿಗೆ ಅದು ಊಟ ಮಾಡಲ್ಲ ಅನ್ಕೋತೀನಿ. ಇಲ್ಲ, ಮಾಡುತ್ತಾ? ಅದಕ್ಕೇನಿಲ್ಲ, ಈಗ ಅಲ್ಲಿ ಗಾಬರಿ ಇರುತ್ತಲ್ಲ, ಈಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇರುವೆಗಳು, ಗೊದ್ದಗಳು, ಅವು ಇವು ಏನ್ ಸಿಗುತ್ತೋ ಎಲ್ಲ ತಿನ್ಕೊಂಡು ಅವು ಅದ್ರ ಲೈಫ್ ಲೀಡ್ ಮಾಡ್ತಾ ಹೋಗ್ತದೆ. ಸರ್, ಒಂದು ಹಾವು ಯೂಶಲಿ ಈಗ ಇದು ನಾಗರ ಹಾವು ಅಲ್ವಾ? ಹೌದು. ಯೂಶಲಿ ಎಷ್ಟು ಮೊಟ್ಟೆ ಇಡ್ತವೆ? ನಾಗರಾವು ಒಂದು ಸಾಧಾರಣ 8ರಿಂದ ಒಂದು 32-36ವರೆಗೂ ಇಡುತ್ತೆ. ಅದರಲ್ಲಿ ಜೀವ, ಐ ಮೀನ್ ಮೊಟ್ಟೆಯಿಂದ ಮರಿ ಬರೋವರೆಗೆ ಎಷ್ಟಿರ್ತವೆ? ಯಾಕಂದ್ರೆ ಅದು ಒಳ್ಳೆ ಸುರಕ್ಷಿತವಾದ ಪ್ರದೇಶದಲ್ಲಿ ಇಟ್ಟು ಅದು ಕಾವು ಸರಿಯಾಗಿ ಕೊಟ್ಟು ಮರಿ ಮಾಡಿದ್ರೆ 30 ಮರಿ ಹಾಕ್ಬಿಡ್ತವೆ. ಓಕೆ. ಕೆಲವು ಸಮಯ ಒಂದು 7-8 ಮರಿಗಳಾಗ್ತವೆ. ಕೆಲವೊಂದು ಬೇರೆ ಮೊಟ್ಟೆ ತಿಂದ್ಬಿಡ್ತವೆ. ಮೊಟ್ಟೆಗಳನ್ನ ಬೇರೆ ಏನಾದ್ರು ಬಂದು ಪ್ರಾಣಿಗಳು ತಿನ್ಬಹುದು, ಅಥವಾ ಬೇರೆ ಏನಾದ್ರು ಮರಿಗಳು ಆಚೆ ಬಂದ ನಂತರ ಹದ್ದುಗಳು, ಗೂಬೆಗಳು, ಬೇರೆ ಯಾವ್ದಾದ್ರು ಪಕ್ಷಿ ಪ್ರಾಣಿಗಳು ತಿನ್ನೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಉಳಿಯೋದು ಅರ್ಧಕ್ಕರ್ಧನೇ ಅಂತ ಹೇಳ್ತಾರೆ. ನೋಡಿ, ಯಾವಿನ ವಿಷಯ ತೆಗೆದ್ಬಿಟ್ಟು ಮೆಡಿಕಲ್ ಯೂಸ್ ಬಳಸ್ತಾರಲ್ಲ, ಆದ್ರೆ ಹಾವುಗಳು ಎಲ್ಲಿದ್ದು, ಎಲ್ಲಿ ಗೌರ್ಮೆಂಟ್ ಅದು ಏನು ಅದು ಲ್ಯಾಬ್ಗಳಲ್ಲಿ ಇರುತ್ತೆ. ಆದ್ರೆ ಬಟ್ ಇಲ್ಲಿ ಲ್ಯಾಬ್ ಇರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಹಾರಾಷ್ಟ್ರ ಮತ್ತೆ ಹೈದರಾಬಾದ್ ಆ ಕಡೆ ಇದೆ, ಅದನ್ನ ಔಷಧಿ ಬಳಸ್ತಾರೆ. ಮತ್ತೆ ಇದರಿಂದ ವಿಷ ತೆಗೆದೆ ಮತ್ತೆ ಹಾವು ಕಚ್ಚಿದವ್ರಿಗೆ ASV ಅನ್ನ ಅದರಿಂದನೇ ತಯಾರು ಮಾಡ್ತಾರೆ. ಮುಳ್ಳಿನಿಂದ ತೆಗಿಬೇಕು ಅಂತ.
ಓ ನೀವು ಅವಾಗ ಹೇಳಿದ್ ಈಗ ನೆನಪಾಯ್ತು, ಮನುಷ್ಯ ಕುಲಕ್ಕೆ ಒಳ್ಳೇದಿದೆ ಅಂತ. ಖಂಡಿತ ಅದರಿಂದ ಅದಕ್ಕೆ ಮೆಡಿಸಿನ್ ಆಗುತ್ತೆ. ನೀವು ಆಗ ದೇವರೇ ನಾಗರಹಾವು ರೆಸ್ಕ್ಯೂ. ಅಪ್ಪ ಶುಭವಾಗಲಿ ಎಲ್ಲರಿಗೂ. ಮತ್ತೊಮ್ಮೆ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ಸೊ ಇಲ್ಲಿಗೆ ಈ ಒಂದು ನಮ್ಮ ಉರುಗ ತಜ್ಞರಾದಂಥ ಸ್ನೇಕ್ ಸತೀಶ್ ಸರ್ ನಮ್ಮ ಜೊತೆ ಆಲ್ಮೋಸ್ಟ್ ಅರ್ಧ ದಿನ ಕಳೆದಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು. ಸುಮಾರು 20 ವರ್ಷಗಳ ದೀರ್ಘ ಸೇವಾವಧಿಯಲ್ಲಿ ಸುಮಾರು 40,000 ಹಾವುಗಳ ಒಂದು ರಕ್ಷಣೆ. ಅದಕ್ಕೂ ಹೆಚ್ಚಾಗಿದೆ. ಕನಿಷ್ಠ ಅಂದ್ರೆ 40,000 ಹಾವುಗಳು. ಖಂಡಿತವಾಗ್ಲೂ ಸರ್ಕಾರ ಇದನ್ನು ಗುರುತಿಸ್ಬೇಕು ಸರ್. ರಾಜ್ಯೋತ್ಸವ ಪ್ರಶಸ್ತಿ ಇವ್ರಿಗೆ ಖಂಡಿತ ಬರಬೇಕು ಅಂತ ನನ್ನ ಒಂದು ಅಭಿಲಾಷೆ. ಬಟ್ ಈಗ ಅದೇನೋ ಹಾಕೋಬೇಕು, ಅರ್ಜಿ ಹಾಕೋಬೇಕು. ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಅವ್ರಿಗೆ ಸಂತೃಪ್ತ ಭಾವ ಇದೆ, ಅದು ನಿಜ. ಮನುಷ್ಯ ಕುಲಕ್ಕೆ ಅದೇ ಮುಖ್ಯ. ಬಟ್ ಸರ್ಕಾರ ಗುರುತಿಸ್ಬೇಕು ಸರ್, ಇವ್ರನ್ನ ಖಂಡಿತ ಗುರುತಿಸ್ಬೇಕು. ಇದೇನು ಸಾಮಾನ್ಯ ವಿಚಾರ ಅಲ್ಲ, ಮತ್ತೆ ಇದು ಎಲ್ಲರೂ ಮಾಡುವಂಥ ಕೆಲಸನೂ ಅಲ್ಲ. ಇದು 10,000 ಜನಕ್ಕೆ 2 ಜನ ಮಾಡಿದ್ರೆ ಜಾಸ್ತಿ ಈ ಥರ ವಿಷಯ. ಸತೀಶ್ ಅವ್ರಿಗೆ ಹೇಳಿದ ತಕ್ಷಣ ನಮ್ಮ ಭೀಮಾ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಹೌದು ಈ ಹಾವುಗಳ ಸಂರಕ್ಷಣೆಗೆ ಮತ್ತೆ ನಮ್ಮ ಮನುಷ್ಯರ ಸಂರಕ್ಷಣೆಗೆ ಈ ವಿಶೇಷ ಜಂತುಗಳಿಂದ ಸುಮಾರು ಎಷ್ಟು ಜನ ಇಲ್ಲಿ ನೀವೆಲ್ಲ ಕೊಡುಗೆ ಕೊಡ್ತಾ ಈ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ಬೋದು ಸರ್? ಸಾಧಾರಣ ನನಗೆ ಕೇಳೋದ ಪ್ರಕಾರ ಒಂದು 2,000 ಜನ ಇರ್ಬೋದು. ಅಷ್ಟೇ ನಿಮ್ಮೆಲ್ಲರೂ ಕೊಡುಗೆ ಅಪಾರ, ಖಂಡಿತ ಅಪಾರ. ಆಲ್ ಓವರ್ ಇಂಡಿಯಾ ಹೋದ್ರೆ ಮತ್ತು ಹೆಚ್ಚಿಗೆ ಜನ ಇರ್ಬೋದು. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನನ್ನ ಅಂದಾಜು ಒಂದು 2,000 ಜನ ಅಂತೂ ಇದ್ದಾರೆ. ಇವಾಗ ನೀವು ವಾಲಂಟಿಯರ್ ಆಗಿ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಆಸಕ್ತಿಯಿಂದ ಅದೇ 10,000ಕ್ಕೆ ಒಂದು 2 ಸಮಾಜ ಸೇವೆಯನ್ನು ಕಾರಣಕ್ಕೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಹಿಂದೆ ಉಳಿದು ಬಿಟ್ರೆ ಯಾರು ಮಾಡಲ್ಲ ಅಂತ ನಾಳೆ ಅಲ್ಲ. ಈಗ ನಾವು ನೋಡಿ ನಮ್ಮನ್ನ ಕೆಲವು ಪ್ರೇರಣೆಯಿಂದ ಕೂಡ ಮಾಡಬಹುದು. ಬರ್ತಾ ಇದ್ದಾರೆ ನಿಮ್ಮ ನೋಡಿ ಬಹಳಷ್ಟು ಜನ ಈಗ ಮಾಡ್ತಾ ಇದ್ದಾರೆ. ನಾವು ನಮ್ಮ ಈ ಸುತ್ತಮುತ್ತಲ ಏರಿಯಾದಲ್ಲೇ ನಾವು ಹಿಡಿಯೋದನ್ನ ನೋಡಿ ಎಷ್ಟೋ ಜನ ಮುಂಚೆ ಹೊಡೆದಾಕವ್ರು ಧೈರ್ಯವಾಗಿದ್ರು. ಆದ್ರೆ ಅಟ್ಲೀಸ್ಟ್ ಈಗ ಅದನ್ನ ಕಾಪಾಡ್ಬಿಟ್ಟು ಸತೀಶ್ ಅವರೇ ನೀವು ಬಂದು ಸುರಕ್ಷಿತವಾಗಿ ಹಿಡ್ಕೊಂಡು ಹೋಗಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಹಾಗೆ ಕೆಲವರೆಲ್ಲ ಸಣ್ಣ ಪುಟ್ಟದಾದ್ರೆ ಅವರೇ ಹಿಡಿದು ಬಿಡ್ತಾರೆ, ತಗೊಂಡೋಗಿ ದೂರ ಎಲ್ಲ ಬಿಟ್ಟು ಬರ್ತಾರೆ. ನಾವು ಇಲ್ಲೇ ಇದ್ರೆ ಬಟ್ ಶಿಬಿರಗಳು ಆತರ ಏನಾದ್ರು ಮಾಡಿದಿರಿ ಸರ್ ನೀವು? ನಾವೇನು ಮಾಡಿಲ್ಲ, ನಾವೇ ಪ್ರಾಕ್ಟಿಕಲ್ ಓನ್ ಆಗಿ ಮಾಡ್ತಾ ಬಂದಿದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಬಿರಗಳು ಅದೇನಾದ್ರು ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಂತ ಅವೇರ್ನೆಸ್ ಕ್ಯಾಂಪ್ಗಳು ಒಳ್ಳೇದದು ಮಾಡಬಹುದು. ಈ ಇವರು ಇದಾರಲ್ಲ ಸರ್, ಗೌರಿಶಂಕರ್ ಗೊತ್ತಿರ್ಬೋದು ನಿಮ್ಗೆ, ಮಲೆನಾಡಲ್ಲಿ ಗೌರಿಶಂಕರ್ ಇದ್ದಾರೆ, ಕೇಳಿದೀವಿ. ಕಾಳಿಂಗ ಸರ್ಪದ ಸ್ಪೆಷಲಿಸ್ಟ್ ಅವರು. ಆತರ ನಾವು ಇಲ್ಲಿ ಕಲ್ಸ್ಕೊಡ್ಬಹುದು, ಮಾಡಬಹುದು. ಆದ್ರೆ ಕೆಲವರು ಕೇರ್ಲೆಸ್ ಮಾಡಿ ಅವ್ರ ಲೈಫ್ ರಿಸ್ಕ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಯಾರು ನಾವು ಬಲವಂತವಾಗಿ ಯಾರಿಗೂ ಕಲ್ಸ್ಕೊಡ್ತಾ ಇಲ್ಲ. ಯಾರಾದ್ರೂ ಅವರಾಗಿ ಕಲಿಬೇಕು ಅನ್ನೋ ಭಾವನೆ ಇದ್ದು ಬಂದವರಾದ್ರೆ ಕಲ್ತ್ಕೊಂಡು ಮಾಡ್ಕೋಬಹುದು, ತೊಂದರೆ ಇಲ್ಲ. ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂತ ಕೆಲಸ, ಆದ್ರಿಂದ ಸೇವಾ ಕೊಡುಗೆ. ಕರಾಟೆ, ಮ್ಯೂಸಿಕ್ ಅಲ್ಲ, ಜೀವನ ಮತ್ತೆ ಜೀವದ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅವ್ರ ತಂದೆ ತಾಯಿಗೆ ಅವ್ರ ಒಬ್ಬೊಬ್ಬರೇ ಮಕ್ಳಿದ್ರು ಅವ್ರ ಕಷ್ಟ ಆಗ್ಬಾರ್ದು. ಹಾಗಾಗಿ ನಾವ್ ಯಾರು ಬಲವಂತ ಮಾಡುವಂತ ವಿಷಯ ಅಲ್ಲ. ಸರಿ, ನಾವು ನಿಂತಿದೀವಿ ಇಲ್ಲೇ, ಹಿಂದೆ ಮುಂದೆ ಏನಾದ್ರು ಬಂದ್ಬಿಡ್ತಾವ ಆಗಲ್ಲ. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲಿ ಬಿಡೋದು ಸರ್? ಬಾಯ್ ಬಾಯ್, ಟೇಕ್ ಕೇರ್. ಓಕೆ, ಶುಭವಾಗಲಿ ಎಲ್ಲರಿಗೂ. ಓಕೆ, ಬಾಯ್.